ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಸಿ ಸಿ ಜಿ ಎಲ್ಗೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ. ಇವತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ತೊಗೊಂಡಿದ್ದೀನಿ ನೋಡಿ. ಟೈರ್ 1ನಲ್ಲಿ ಈ 4 ಸೆಕ್ಷನ್ಸ್ಗಳ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಈ 4 ಒಂದು ಸೆಕ್ಷನ್ಸ್ ಕೂಡ ಆಗಿದೆ ವಿಡಿಯೋಸ್ಗಳು. ಇದೆಲ್ಲ ಒಂದು ಪ್ಲೇಲಿಸ್ಟ್ ಮಾಡಿದ್ದೀವಿ. ಪ್ಲೇಲಿಸ್ಟ್ ಲಿಂಕಲ್ಲಿ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿಂದ ತಾವು ಚೆಕ್ ಮಾಡ್ಕೋಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ಫೈನ್ ಸರ್, ಇವತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ತೊಗೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ ಏನಿದೆ, ಫಸ್ಟು ಇಂಗ್ಲೀಷ್ ಕನ್ನಡದಲ್ಲಿ ಇರಲ್ಲ ನಿಮಗೆ, ಇಂಗ್ಲೀಷ್ ಹಿಂದಿಲಿ ಇರುತ್ತೆ. ಇಂಗ್ಲೀಷ್ ಚೂಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಕ್ವಶನ್ಸ್ ಇಂಗ್ಲೀಷಲ್ಲೇ ತೊಗೊಂಡಿದ್ದೀನಿ. ಎ ಬಿ ಸಿ ಈಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಪಿ ಕ್ಯೂ ಆರ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಎ ಬಿ ಬಿ ಸಿ ಸಿ ಎ ರೆಸ್ಪೆಕ್ಟಿವ್ಲಿ. ಇಫ್ ದ ಲೆಂತ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಇಸ್ 11 ಸೆಂಟಿಮೀಟರ್, ದೆನ್ ದ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಯಬೇಕು. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಬರ್ಕೋಬೇಕು ನಾವು. ಓಕೆ, ಬರ್ಕೊಳ್ಳಿ. ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಒಂದು ಟ್ರಯಾಂಗಲ್ ಇದೆ. ಇದು ಎ ಬಿ ಸಿ ಅಂತ ಹೇಳಿದ್ದಾನೆ. ಇಲ್ಲೇನಿದೆ, ಪಿ ಕ್ಯೂ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ಎ ಬಿ ಬಿ ಸಿ ಸಿ ಎ. ಓಕೆ, ಇದು ಪಿ, ಇದು ಮಿಡ್ ಪಾಯಿಂಟ್ ಅಂದ್ರೆ ಇದು ದಿಸ್ ಇಸ್ ಪಿ, ದಿಸ್ ಇಸ್ ಕ್ಯೂ. ಓಕೆ, ದಿಸ್ ಇಸ್ ಪಿ, ದಿಸ್ ಇಸ್ ಕ್ಯೂ ಅಂಡ್ ದಿಸ್ ಇಸ್ ಆರ್. ಓಕೆ, ಮಿಡ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ದ ಲೆಂತ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಆಫ್ ಎ ಬಿ ಸಿ 11 ಸೆಂಟಿಮೀಟರ್. ಅಂದ್ರೆ ಈ ಒಂದು ಲೆಂತ್ ಇದೆಯಲ್ಲ, ಈ ಲೆಂತ್ ಎ ಟು ಬಿ ಇದು 11. ಹಾಗೆ ಎಲ್ಲಾದ್ರೂ ಕೂಡ 11, ಯಾಕಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ, ಈಗ ಏರಿಯಾ ಆಫ್ ಪಿ ಕ್ಯೂ ಆರ್ ಏರಿಯಾ ಅಂದ್ರೆ ದಿಸ್ ಇಸ್ ಆಲ್ಸೋ ಟ್ರಯಾಂಗಲ್. ಜಾಯಿನ್ ಮಾಡಿದ್ದೇನೆ, ದಿಸ್ ಇಸ್ ಕಾಲ್ಡ್ ಟ್ರಯಾಂಗಲ್. ಓಕೆ, ಸೊ ಇಲ್ಲಿ ನೀವು ಏರಿಯಾ ಆಫ್ ಪಿ ಕ್ಯೂ ಆರ್ ಏನಿದೆ, ವಿಚ್ ಇಸ್ ಈಕ್ವಲ್ ಟು ಏರಿಯಾ ಅಂದ್ರೆ ಅದರ ವಿಸ್ತೀರ್ಣ ಏನಿದೆ, ಏರಿಯಾ ಆಫ್ ಎ ಬಿ ಸಿ ಇಂಟು 1/4 ಆಗುತ್ತೆ. ಹೆಂಗ್ 1/4 ಆಗುತ್ತೆ? ಸಿಂಪಲ್ ಸರ್. ಈಗ ಫಾರ್ ಎಕ್ಸಾಂಪಲ್, ನಾನು ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ, ಇದನ್ನ ಹೆಂಗ್ ಬರುತ್ತೆ 1/4 ಅದೆಲ್ಲ ಹೇಳಕ್ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಲ್ಲಿ ಬರಿತೀನಿ. ಪಿ ಕ್ಯೂ ಇದೆಯಲ್ಲ ಸರ್, ಪಿ ಕ್ಯೂ ಲೆಂತ್ ಇದೆಯಲ್ಲ, ಹಾಫ್ ಆಫ್ ಬಿ ಸಿ ಲೆಂತ್ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು. ಓಕೆ, ಇಲ್ಲಿ ನೋಡಿ ಬಿ ಸಿ ಲೆಂತ್ ಏನಿದೆ, ಇದು ನೋಡಿ, ಅದು ಅರ್ಧ ಅಂತ ಹೇಳ್ಬೋದು ಇದು. ಓಕೆ, ಯಾಕೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಇಟ್ ಈಸ್ ಎ ಮಿಡ್ ಪಾಯಿಂಟ್ ಅಲ್ಲಿ ಆಗಿರೋದು ಇದು. ಸೊ ಇಟ್ ಶುಡ್ ಬಿ ದಿಸ್ ಲೆಂತ್, ಇಟ್ ಶುಡ್ ಬಿ ಹಾಫ್ ಆಫ್ ಬಿ ಸಿ ಇದೆ ಅಲ್ವಾ. ಹಂಗೆ ಕಂಪ್ಲೀಟ್ ಏರಿಯಾ ತಗೊಂಡಾಗ ನೀವು 1/4 ಆಫ್ ಏರಿಯಾ ಆಫ್ ಎ ಬಿ ಸಿ ಬರುತ್ತೆ, ಯಾಕಂದ್ರೆ ಪಿ ಕ್ಯೂ ಆರ್ ಎ ಬಿ ಸಿ ಒಳಗಿದೆ. ಓಕೆ, ಫೈನ್. ಈಗ ನಮ್ಗಿಲ್ಲಿ ಈ ಪಿ ಕ್ಯೂ ಏರಿಯಾ ಆಫ್ ಪಿ ಕ್ಯೂ ಆರ್ ಕಂಡುಹಿಡಿಬೇಕು ಅಂದ್ರೆ ಏರಿಯಾ ಆಫ್ ಎ ಬಿ ಸಿ ಬೇಕು. ಸೊ ಏರಿಯಾ ಆಫ್ ಎ ಬಿ ಸಿ ಏನು? ಏರಿಯಾ ಆಫ್ ಎ ಬಿ ಸಿ ಟ್ರಯಾಂಗಲ್ ಏನಿರುತ್ತೆ, ಟ್ರಯಾಂಗಲ್ ಏರಿಯಾ. ಓಕೆ, ಟ್ರಯಾಂಗಲ್ ಏರಿಯಾ ಆಫ್ ಎ ಬಿ ಸಿ ಏನು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಒಂದು ಫಾರ್ಮುಲಾನೇ ಇದೆ. ಏನಿದೆ ಅದು ಹೆಂಗ್ ಬಂತು ಪುನಃ ನಾನು ಹೇಳಕೋಲ್ಲ. ಇದ್ರ ಬಗ್ಗೆ ಈಕ್ವಿಲ್ಯಾಟ್ರಲ್ಲು, ಸರ್ಕಲ್ಲು, ಸಿಲಿಂಡರು, ಕೋನ್, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದೀವಿ. ಮೆಂಟಲ್ ಎಬಿಲಿಟಿ ಅಂತ ನಾವು KPSC ಮಾಡ್ತೀವಿ, ಅಲ್ಲಿ ಬೇಸಿಕ್ ವಿಡಿಯೋ ಮಾಡಿದೀನಿ, ಬೇಕಾದ್ರೆ ನೋಡ್ಬೋದು, ಪ್ಲೇ ಲಿಸ್ಟ್ ಸಿಗುತ್ತೆ. ಓಕೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ನಾವು √3/4 ಇಂಟು ಸೈಡ್ ಸ್ಕ್ವೇರ್ ಅಂತ ಕರಿತೀವಿ. ಅಂದ್ರೆ √3/4 ಇಂಟು ಸೈಡ್ ಎಷ್ಟು ಸರ್? ಇಲ್ಲಿ ಸೈಡ್ ಎ ಬಿ ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಇಂಟು ಸೈಡ್ ಸ್ಕ್ವೇರ್ 11 ಇಂಟು 11 ಅಂತ ಹಾಕೋಬಹುದು ಅಲ್ವಾ ಸರ್. ಈಗ ಅದನ್ನು ಇಲ್ಲಿಗೆ ಹಾಕಿ ಡೈರೆಕ್ಟ್ ಆಗಿ. ಓಕೆ, ಏನಿದೆ, √3/4 ಇಂಟು 11 ಇಂಟು 11 ಇಂಟು 1/4 ಅಲ್ವಾ ಸರ್. ಫೈನ್. ಈಗ ಇದನ್ನ ಹೆಂಗ್ ಬರಿಬೋದು? ಇದನ್ನ ಹೀಗೆ ಬರಿಬೋದಲ್ವಾ. 4 ಕೆಳಗಡೆ ಡಿನಾಮಿನೇಟರ್ 16 ಇದೆ, ಮೇಲ್ಗಡೆ ಏನಿದೆ 11 121 √3 ಇದೆ ಅಲ್ವಾ ಸರ್. ಇದನ್ನ ಸಪ್ರೇಟ್ ಮಾಡೋಣ. ಸೊ ಇಲ್ಲಿ 121 √3 16 ಇದೆಯಾ? ಆನ್ಸರು ಇದೆ. ಸೊ ದಿಸ್ ಈಸ್ ದ ಆನ್ಸರ್. ಅಷ್ಟೇ, ಅರ್ಥ ಆಗ್ತಿದೆಯಲ್ಲ. ಸೊ ನೀವು ಒಂದಷ್ಟು ಫಾರ್ಮುಲಾಗಳನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ಎಸ್ಪೆಷಲಿ ಜಾಮೆಟ್ರಿ ಈಕ್ವೇಷನ್ಸ್ ಬಂದಾಗ. ಇವೆಲ್ಲ ಲ್ಯಾಂಡ್ ಸರ್ವೇರ್ ಕೂಡ ಹೆಲ್ಪ್ ಆಗುತ್ತೆ ಯಾರು ಪ್ರಿಪೇರ್ ಆಗ್ತಾ ಇದ್ರೆ. ನೆಕ್ಸ್ಟ್ ನೋಡಿ, ಲೆಟ್ a + b = 1, ದೆನ್ ದ ವ್ಯಾಲ್ಯೂ ಆಫ್ ಈ ಈಕ್ವೇಷನ್ ಕೊಟ್ಟು ಏನು ಆ ಈಕ್ವೇಷನ್ ವ್ಯಾಲ್ಯೂ ಅಂತ ಕೇಳಿದ್ದಾನೆ. ಇದು ನೋಡಿ, ಇದೇನಿದೆ, ನ್ಯೂಮರೇಟರ್ ಡಿನಾಮಿನೇಟರ್ ಈ ತರ ಇದ್ದಾಗ ನೀವು LCM ತಗೋಬೇಕು. ಇಲ್ಲಿ a² b² ab ಇದರ LCM ಏನು? ಇಲ್ಲಿ ನೋಡ್ತಾ ಇದ್ರೆ ಹೇಳ್ಬೋದು a² ಇಂಟು b² ಇಸ್ ದ LCM ಅಂತ. ಎಗೇನ್ ನಾನು LCM ಕಂಡಿಡಿದ ಅವೆಲ್ಲ ನಾನು ಇಲ್ಲಿ ಹೇಳ್ಕೊಡಕ್ ಹೋಗ್ತಾರೆ. ಈ ಶುಡ್ ಬಿ ನೋ ದಟ್. ನೀವು SSC ಬ್ಯಾಂಕಿಂಗ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗ್ತಾರೆ, ಅಪ್ಲೈ ಮಾಡ್ತೀರಾ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಬೇಸಿಕ್ಸ್ ನಾನು ಇಲ್ಲಿ ತುಂಬಾ ಬೇಸಿಕ್ಸ್ ಹೇಳ್ಕೊಡಕ್ ಹೋಗ್ತಾ ಇಲ್ಲ ಸ್ನೇಹಿತರೆ. ಸೊ ಇಲ್ಲಿ ನೋಡಿದಾಗ a² b² ab ನೋಡಿದ್ರೆ a² ಇಂಟು b² ಇಸ್ ದ LCM ಅಂತ ನೋಡಿದ ತಕ್ಷಣ ಹೇಳ್ಬೋದು. ಓಕೆ,
ಸೊ ಈಗ ಎಲ್ ಸಿ ಎಂ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆದರೆ ಇಲ್ಲಿ ನೋಡಿ ಎ ಸ್ಕ್ವೇರ್ ಇದೆ, ಇನ್ನೊಂದು ಬಿ ಸ್ಕ್ವೇರ್, ಮೇಲ್ಗಡೆ ಏನಾಗುತ್ತೆ ಬಿ ಸ್ಕ್ವೇರ್ ಆಗುತ್ತೆ. ಬಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಎ ಬಿ ಇದೆ, ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದೆ ಅಂದರೆ 1 ಟೈಮ್ ಎ ಬಿ ಬರಬೇಕು ಅಲ್ಲಿ, ಆದರೆ ಇಲ್ಲಿ ಮೇಲ್ಗಡೆ 2 ಇದೆ, 2 ಟೈಮ್ಸ್ ಆಫ್ ಎ ಬಿ ಆಗುತ್ತೆ. ಓಕೆ, ಸಿಂಪಲ್. ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ ಸರ್, ಅದು ಫಾರ್ಮುಲಾ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟು ಎ ಪ್ಲಸ್ ಬಿ ಅಂದರೆ ಏನೋ ನಮ್ಗೆ ಇಲ್ಲಿ ಕೊಟ್ಟಿದ್ದಾನೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1 ಅಂತ. ಸೊ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ, ಸೊ ಅದಕ್ಕೆ 1 ಹಾಕ್ಬೋದು. ಸೊ 1 ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಆಯಿತು. ಸೊ ಆನ್ಸರ್ ಬಂದೇ ಬಿಡ್ತು. ಇಲ್ಲಿ ಆಪ್ಷನ್ ನಮಗೆ ಸೆಕೆಂಡ್ ಆಪ್ಷನ್ 1 ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ? ಸಿಂಪಲ್ ಇದೆ ಅಂದರೆ ನೋಡಿದ ತಕ್ಷಣ ನಿಮ್ಗೆ ಏನಪ್ಪ ಇದು ಹಿಂಗಿದೆ ಅನ್ಸುತ್ತೆ, ಸ್ವಲ್ಪ ಅನಲೈಸ್ ಮಾಡಬೇಕಷ್ಟೆ. ನೆಕ್ಸ್ಟ್ ಬರ್ತೇನೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಟ್ಯಾಬ್ಯುಲರ್ ಕಾಲಮಲ್ಲಿ ನಿಮಗೆ ಅನಾಲಿಟಿಕಲ್ ಒಂದು ಇರ್ತಕ್ಕಂಥ ಇದು, ಓಕೆ, ಡಿ ಐ ಅಂತೀವಿ, ಡಿ ಐ ಫಾರ್ಮುಲಾಸ್ಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ಕಾಲೇಜಸ್ ಇದೆ, ಡಬ್ಲ್ಯೂ ಅನ್ನೋದು ಕಾಲೇಜು, ಎಕ್ಸ್ ವೈ ಅನ್ನೋದು ಝೆಡ್ ಅನ್ನೋದು ಕಾಲೇಜು. ಆ ಕಾಲೇಜಲ್ಲಿ ಫಿಸಿಕ್ಸಲ್ಲಿ ಏನೇನು ಸ್ಕೋರ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನಿದೆ, ಇದು ಕ್ವಶನ್, what is the ratio of the total number of students studying in the physics to that of the student in mathematics in all 4 colleges taken together? ಇಲ್ಲಿ ಏನು ಕೊಟ್ಟಿದ್ದಾರೆ, ರೇಷಿಯೋ ಆಫ್ ಫಿಸಿಕ್ಸ್ ಈಸ್ ಟು ಮ್ಯಾಥ್ಸ್, ಟೋಟಲ್ ಏನಿದೆ ಸ್ಟಡಿ ಫಿಸಿಕ್ಸ್ ಟು ದಟ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಆಲ್ 4 ಟೇಕನ್ ಟುಗೆದರ್. ಎಲ್ಲ ಕಾಲೇಜು ಟೋಟಲ್ ತಗೋಬೇಕು. ಟೋಟಲ್ ಫಿಸಿಕ್ಸ್ ಮಾರ್ಕ್ಸ್ ಎಷ್ಟು, ಟೋಟಲ್ ಮ್ಯಾಥ್ಸ್ ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದು ಸಿಂಪಲ್, ನೀವು ಇಲ್ಲಿ ಕೂತ್ಕೋಬಾರ್ದು. ಫಿಸಿಕ್ಸ್ ನೋಡಿ, ಫಸ್ಟು 400, 20 ಬಿಟ್ಬೇಡಿ, 400, ಇಲ್ಲಿ 400 ಇದೆ, ಇಲ್ಲೂ 400 ಇದೆ, ಅಂದ್ರೆ ಎಷ್ಟು 1200 ಆಯಿತು. ಪ್ಲಸ್ ಇಲ್ಲೇನೇ ಇದೆ 200, ಅಂದ್ರೆ ಎಷ್ಟಾಯ್ತು ಸರ್ ಇದು 1200, 1400 ಆಯಿತು. ಈಗ ಇದು ನೋಡಿ, ಇಲ್ಲಿ 85 ಇದೆ, ಇಲ್ಲಿ 35, 85 ಎಷ್ಟಾಗುತ್ತೆ 90, 30, 120, ಪ್ಲಸ್ ಇಲ್ಲಿ 20 ಇದೆ, 140, ಇಲ್ಲಿ 12 ಇದೆ, ಅಂದ್ರೆ 140, 152 ಅಂದ್ರೆ ಎಷ್ಟಾಯ್ತು ಟೋಟಲ್ 1552 ಅಲ್ವಾ ಸರ್? ಕರೆಕ್ಟ್ ತಾನೆ? ಎಸ್, 120, 140, 140, 1552. ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಮ್ಯಾಥಮೆಟಿಕ್ಸ್ ಬಂದ್ರೆ ಇಲ್ಲೂ ಅಷ್ಟೇ 200 ಇದೆ, 300 ಇದೆ, 200 ಇದೆ, 300 ಇದೆ. ಇಲ್ಲಿ ನೋಡಿ 300, 300, 600, 200, 200, 1000 ಆಯ್ತಲ್ವಾ? ಫಸ್ಟ್ 1000 ಬರ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ 45 ಇದೆ, 95 ಇದೆ, 95ಕ್ಕೆ 45 ಸೇರಿಸಿದ್ರೆ 140 ಆಯ್ತು. 140 ಹೊತ್ತು 150, 150, 56 ಎಷ್ಟಾಯ್ತು 150, 56, 206. ಸೊ ಇಲ್ಲಿಗೆ ಏನಾಯ್ತು 206 ಅಂದ್ರೆ ಎಷ್ಟಾಯ್ತು 1206. ಸೊ ಇಷ್ಟು 1206 ಆಯ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ಇದರ ಒಂದು ರೇಷಿಯೋ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ 3ರಿಂದ ಹೋಗುತ್ತಿದ್ದು ಅಲ್ವಾ? 3ರಿಂದ ಹೆಂಗೆ ಹೋಗುತ್ತೆ ನೋಡಿ, 3ರಿಂದನೂ ಹೋಗುತ್ತೆ, 3 6 3 4 12 ಅಲ್ವಾ? ಕರೆಕ್ಟ್ ತಾನೆ? ಆರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 2ರಿಂದನೂ ಹೋಗುತ್ತೆ ನೋಡಿ. 2 6 12, 0, 2 3 6, ಯಾಕಂದ್ರೆ ಇದು ಹೋಗಲ್ಲ 3ರಿಂದ ನಿಮಗೆ. ಫೈನ್. ಇದೇನಾಗುತ್ತೆ 2 2 7 14 ಆಗುತ್ತೆ. ಪುನಃ 2 7 14, 2 6 12, ಎಸ್ ಅಲ್ವಾ? 776, 603. ದಿಸ್ ಇಸ್ ದ ರೇಷಿಯೋ. ಇದೇ ಆಪ್ಷನ್ ಅಲ್ಲಿ ಇದೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಎ ಸರ್ಕಲ್ center is connected to its 50 cm long chord by a perpendicular that is 21 cm long. Find the circle radius ಅಂತ. ಸಿಲಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಒಂದು ಸರ್ಕಲ್ ಇದೆ, ಸರ್ಕಲ್ ಅಲ್ಲಿ ದಿಸ್ ಇಸ್ ಡಯಾಮೀಟರ್, ನಿಮ್ಗೆ ಗೊತ್ತಿದೆ ಸೆಂಟರ್ ಇದು, ಅಂಡ್ ದಿಸ್ ಇಸ್ ರೇಡಿಯಸ್ ಅಥವಾ ಇದನ್ನ ರೇಡಿಯಸ್ ಅಂತ ಹೇಳ್ತಾ, ಇದಿಷ್ಟನ್ನು ಕೂಡ ನಾವು ಡಯಾಮೀಟರ್ ಅಂತೀವಿ. ಕಾರ್ಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಯಾವ್ದೋ 2 ಪಾಯಿಂಟ್ ಕನೆಕ್ಟ್ ಇನ್ಸೈಡ್ ದ ಸರ್ಕಲ್ ನೋಡಿ, ಈ 2 ಪಾಯಿಂಟ್, ಇದನ್ನು ಎ ಬಿ ಅಂತೀನಿ. ಇದು ಡಯಾಮೀಟರ್ ಅಂತೂ ಅಲ್ಲ ಅಲ್ವಾ? ಡಯಾಮೀಟರ್ ಆಯ್ತು ಅಲ್ಲ. ಸೊ ದಿಸ್ ಈಸ್ ದ ಕಾರ್ಡ್ ಅಂತ ಕರೀತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ದ ಕಾರ್ಡ್ ಅಂತ ಕರೆಯೋದು. ಈಗ ಇಲ್ಲೇನು ಕೊಟ್ಟಿದ್ದಾನೆ, ಒಂದು ಸರ್ಕಲ್ ಇದೆ, ಸೆಂಟರ್ ಇದೆ. ಸರ್ಕಲ್ ಸೆಂಟರ್ ಇಸ್ ಕನೆಕ್ಟೆಡ್ 50 cm ಲಾಂಗ್ ಕಾರ್ಡ್ ಬೈ ಎ ಪರ್ಪೆಂಡಿಕ್ಯುಲರ್ ದಟ್ ಈಸ್ 21 cm ಲಾಂಗ್ ಅಂತಿದೆ. ಈಗ ಒಂದು ಕಾರ್ಡು ಎ ಬಿ ಅಂತ ಇದೆ, ಹಾಕಿದ್ದೀನಿ ಸ್ನೇಹಿತರೆ. ಓಕೆ, ಈಗ ಇದಕ್ಕೆ ನಡುವೆ ಏನಿದೆ,
21 ಸೆಂಟರ್ ಅಂತ ಇದೆ ನೋಡಿ. ಸೆಂಟರ್ಸ್ ಸರ್ಕಲ್ ಸೆಂಟರ್ ಕನೆಕ್ಟೆಡ್ 50 cm ಲಾಂಗ್ ಕಾರ್ಡ್ ಬೈ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು 21 ಸೆಂಟಿಮೀಟರ್, ಇದು 50 ಅಂದ್ರೆ ಇದು 25 ಆಗುತ್ತೆ, ಇದು 20 ಆಗುತ್ತೆ. ಸೆಂಟರ್ ಅಂತ ಕೇಳಿದ್ದಾರೆ. ಓಕೆ, ಆಯ್ತು ಸರ್. ಫೈಂಡ್ ದ ಸರ್ಕಲ್ ರೇಡಿಯಸ್. ಸರ್ಕಲ್ ರೇಡಿಯಸ್ ಅಂದ್ರೆ ಏನು? ಸರ್ಕಲ್ ರೇಡಿಯಸ್ ಅಂದ್ರೆ ಅರ್ಧ ಇರಬೇಕು ನೋಡಿ. ಇದನ್ನ ನಾವು ಈಗ ಇಲ್ಲಿಂದ ಅರ್ಧ ಇರಬೇಕಲ್ವ ಸರ್. ನೀವು ಹಿಂಗ್ ಹಾಕಿದ್ರು ರೇಡಿಯಸ್ಸೇ, ನೀವು ಹಿಂಗ್ ಬಂದ್ರು ರೇಡಿಯಸ್ಸೇ, ಇದು ಹೆಂಗೆ ತಿರುಗೋ ರೇಡಿಯಸ್ ಅಲ್ವಾ. ನಾನು ಇದನ್ನ ಹಿಂಗ್ ಕನೆಕ್ಟ್ ಮಾಡ್ತೀನಿ. ಇದನ್ನ ನಾವು AT ಅಂತ ಅನ್ಕೋಣ, ಇದು AO ಅನ್ಕೊಳ್ಳೋಣ, ಅನ್ಕೊಳ್ಳೋಣ ಪಾಯಿಂಟ್ ಅಲ್ವಾ. ಈಗೇನಾಗಿತ್ತು, ನಿಮಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬಂತು. ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಿ ನಮಗೆ ಕೇಳಿರೋದು ರೇಡಿಯಸ್, ಫೈಂಡ್ ದ ರೇಡಿಯಸ್ ಆರ್ ಅಂತ. ದಿಸ್ ಈಸ್ ದ ಆರ್. ಏನು ಒಂದು ಆರ್ ಅಂದ್ರೆ ಇಲ್ಲಿ ಯಾವುದು AT ಅಂದ್ರೆ ಆರ್ ಅಂತ. ಆರ್ ಅಂದ್ರೆ ಏನು ಅಂತ ಕೇಳಿರೋದಿಲ್ಲಿ. ಸೊ ದಿಸ್ ಈಸ್ ದ ರೇಡಿಯಸ್ ಅಲ್ವಾ ಇದು. ಎಸ್. ಸೊ ಪೈಥಾಗರಸ್ ಥಿಯರಮ್ ಏನು? AT ಸ್ಕ್ವೇರ್ ಇಸ್ ಈಕ್ವಲ್ ಟು TO ಸ್ಕ್ವೇರ್ ಪ್ಲಸ್ AO ಸ್ಕ್ವೇರ್ ಆಗುತ್ತೆ ಅಲ್ವಾ ಸರ್. ಪೈಥಾಗರಸ್ ಥಿಯರಮ್ ಇಲ್ಲಿ T ಮತ್ತೆ O ಎಷ್ಟು 21 ಇದೆ ಅಲ್ವಾ ಸರ್. TO 21 ಸ್ಕ್ವೇರ್ ಆಯ್ತು, ಪ್ಲಸ್ ಇದು 25 ಸ್ಕ್ವೇರ್ ಆಯ್ತು. ಫೈನ್. 21 ಅಂದ್ರೆ ಎಷ್ಟಾಗುತ್ತೆ? 441 ಪ್ಲಸ್ 25 ಅಂದ್ರೆ ಎಷ್ಟು ಸ್ಕ್ವೇರ್? 625 ಅಲ್ವಾ. ಎಸ್ ಸರ್, ಅರ್ಥ ಆಗ್ತಿದೆಯಲ್ಲ? ಎಸ್, ಕೂಡಿ 6 4 1066 ಆಯ್ತು. ದಟ್ ಈಸ್ AT ಸ್ಕ್ವೇರ್. ನಮ್ಗೇನು AT ಅಂತಂದ್ರೆ ರೇಡಿಯಸ್ ಅಂತ ಅರ್ಥ. ಸೊ AT ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1066. ಆನ್ಸರ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹೀಗೆ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಕಾರ್ಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ರೇಡಿಯಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಡಯಾಮೀಟರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಅದನ್ನ ನಾವು ಬರ್ಕೊಂಡಿದ್ದೀವಿ. ಕಾರ್ಡ್ AB 50 ಅಂದ್ರೆ ಇದು ಸೆಂಟರ್ಗೆ ಕಟ್ ಆಗ್ತಾ ಇದೆ ಪರ್ಪೆಂಡಿಕ್ಯುಲರ್ಲಿ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗೆ ಸೆಂಟರ್ ಆಫ್ ದ ಸರ್ಕಲ್ ಇಂದ ಕಟ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಸೆಂಟರ್ಗೆ 21 ಸೆಂಟಿಮೀಟರ್ ಏನಿದೆ ಹೈಟು ಸೆಂಟರ್ ಆಗುತ್ತೆ. ಹಾಗೆ 25 ಆಗುತ್ತೆ. ನಮ್ಗೆ ರೇಡಿಯಸ್ ಕೇಳಿದ. ರೇಡಿಯಸ್ ಅಂದ್ರೆ ಇದು A ಮತ್ತೆ T ಇದೆಯಲ್ಲ, ಅದು ರೇಡಿಯಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. What is the volume in the cubic units of cylinder with the highest height equal to the diameter and radius is 4 unit? ಓಕೆ, ರೇಡಿಯಸ್ 4 ಕೊಟ್ಟಿದ್ದಾನೆ ಸ್ನೇಹಿತರೆ, ಯೂನಿಟ್. ಇಲ್ಲಿ ಡಯಾಮೀಟರ್ ಅಂತಕ್ಕಂಥದ್ದು ಏನಿದೆ ದಟ್ ಈಸ್ ಈಕ್ವಲ್ ಟು ಹೈಟ್ ಅಂತ ಕೊಟ್ಟಿದ್ದಾನೆ ಅಲ್ವಾ. ಹೈಟ್ ಈಸ್ ಈಕ್ವಲ್ ಟು ದ ಡಯಾಮೀಟರ್. ಇಲ್ಲಿ ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ ಸಿಲಿಂಡರ್. ಸಿಲಿಂಡರ್ ಹೆಂಗಿರುತ್ತೆ? ಸಿಲಿಂಡರ್ ಇದು ಅಲ್ವಾ ಸರ್. ಇದು ರೇಡಿಯಸ್. ಹೈಟ್ ಅಂದ್ರೆ ದಿಸ್ ಈಸ್ ದ ಹೈಟ್ ಅಲ್ವಾ. ಸೊ ಇಲ್ಲಿ ವಾಲ್ಯೂಮ್ ಆಫ್ ಅ ಕ್ಯೂಬಿಕ್ ಯೂನಿಟ್ ಆಫ್ ಅ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ ಏನಿದೆ? ಫಾರ್ಮುಲಾ ಅಗೇನ್ ನೀವು ಇವೆಲ್ಲ ಗೊತ್ತಿರಬೇಕು. ವಾಲ್ಯೂಮ್ ಅಂದ್ರೆ V ಇಸ್ ಈಕ್ವಲ್ ಟು ಪೈ R ಸ್ಕ್ವೇರ್ H ಅಂತ ಕರಿತೀವಿ. ಇಲ್ಲಿ ಪೈ ಅಂತಂದ್ರೆ ಏನು ಹಂಗೆ ಇಟ್ಕೊಳ್ಳಿ. R ಸ್ಕ್ವೇರ್ ಅಂದ್ರೆ 6 ಇಂದ 4 4 ಸ್ಕ್ವೇರ್ ಆಯ್ತು. H ಅಂದ್ರೆ ಡಯಾಮೀಟರ್ ಇಸ್ ಈಕ್ವಲ್ ಟು H. ಬಟ್ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾನೆ. ಡಯಾಮೀಟರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ R ಅಂತ ಕರಿತೀವಿ. ಅಂದ್ರೆ ಡಯಾಮೀಟರ್ ಎಷ್ಟು ಸರ್? 8 ಆಗುತ್ತೆ ಅಲ್ವಾ ಸರ್. ಡಯಾಮೀಟರ್ ಎಷ್ಟಾಗುತ್ತೆ ಸರ್? 8 ಆಗುತ್ತೆ. 2 ಟೈಮ್ಸ್ ಆಫ್ R ತಾನೆ. ಸೊ ಡಯಾಮೀಟರ್ 8 ಅಂತಂದ್ರೆ ಇಲ್ಲಿ ಹೈಟು ಕೂಡ 8 ಸೆಂಟಿಮೀಟರ್ ಆಗುತ್ತೆ, 8 ಯೂನಿಟ್ಸ್ ಆಗುತ್ತೆ. ಸೊ ಅವಾಗ ಇದೇನಾಗುತ್ತೆ? 8 ಆಗುತ್ತೆ ಅಲ್ವಾ. ಪೈ ಇಂಟು 4 4 16 16 ಇಂಟು 8 ಎಷ್ಟು? 128 ಪೈ ಆನ್ಸರ್. ಅದನ್ನೇ ಕೇಳಿರ್ತಾನೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ ಆಫ್ ಅ ಸಿಲಿಂಡರ್ ಕೇಳಿದ್ದಾನೆ. ಸೊ 128 ಪೈ ಎಲ್ಲಿದೆ? ಇಲ್ಲಿದೆ ಆಪ್ಷನ್. ಫೈನ್. ಸೊ ಇದೆಲ್ಲ ನೀವು ಜಾಮೆಟ್ರಿಕಲ್ ಕ್ವಶನ್ಸ್. ಟ್ರಿಗ್ನೋಮೆಟ್ರಿ ಇದೆ, ಅದನ್ನು ತಗೊಂಡಿಲ್ಲ. ಟ್ರಿಗ್ನೋಮೆಟ್ರಿ ಟ್ಯಾನ್ ಥೀಟಾ ಸೈನ್ ಅದೆಲ್ಲ ಬರುತ್ತೆ. ಸೊ ಅದನ್ನ ನೋಡೋಣ ಮುಂದೆ. ಓಕೆ, ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಇಲ್ಲಿ ಜಾಮೆಟ್ರಿಕಲ್ ನಿಮಗೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ತುಂಬಾ ಕ್ವಶನ್ಸ್ ಬರುತ್ತೆ ಅದರಿಂದ. ನೆಕ್ಸ್ಟ್ ಇದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಡೇಟಾ ಅನಾಲಿಸಿಸ್ ಅಂತ ಕರಿತೀವಿ, DA. ಪೈ ಚಾರ್ಟ್ ಏನಿದೆ ನೋಡ್ಕೊಳ್ಳೋಣ. ಇಲ್ಲಿ ಗಿವನ್ ಪೈ ಚಾರ್ಟ್ ಶೋಸ್ ದಟ್ percentage distribution of a run scored by a batsman in a test innings. Study the chart, answer the questions that follows. Okay, ಇಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಒನ್ಸ್ 25%. ಓಕೆ, ಒನ್ಸ್ ಅಂದ್ರೆ 1 ರನ್ 25% ಅಷ್ಟು ಸ್ಕೋರ್ ಮಾಡ್ತಾನೆ. ಟೂಸ್ 20% ಸ್ಕೋರ್ ಮಾಡ್ತಾನೆ. ತ್ರೀಸ್ 15% ಸ್ಕೋರ್ ಮಾಡಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಓಕೆ, 4 ಹೊಡೆಯೋದವನು 30% ಅಷ್ಟು ಸ್ಕೋರು 4 ಹೊಡಿತಾನೆ. ಸಿಕ್ಸಸ್ ನಿಮಗೆ 10% ಅಷ್ಟು ಸಿಕ್ಸಸ್ ಹೊಡಿತಾನೆ. ಓಕೆ, ಹಿಂಗೆ ಕೊಟ್ಟಿದ್ದಾನೆ. ಕ್ವಶನ್ ಏನು? ಇಫ್ ದ ಬ್ಯಾಟ್ಸ್ಮನ್ ಹ್ಯಾಸ್ ಸ್ಕೋರ್ ದ ಟೋಟಲ್ 440 runs, how many runs did he score by hitting the four? ಟೋಟಲ್ 440 ರನ್ಸ್ ಅವನು ಸ್ಕೋರ್ ಮಾಡ್ತಾನೆ. ಅದ್ರಲ್ಲಿ 4 ಎಷ್ಟು ರನ್ಸ್ ಅಂತ, 4 ಸ್ಕೋರ್ ಅಂದ್ರೆ 4 ಹೊಡೆದಿರೋದು ಎಷ್ಟು ರನ್ಸ್ ಅಂತ. 440 ರನ್ಸ್ ಅಲ್ಲಿ 4 ಹೊಡೆದಿರೋದು ಎಷ್ಟು ರನ್ಸ್ ಅಂತ.
ಈಗ 440 ಇಸ್ ದ ಟೋಟಲ್. ಇಲ್ಲಿ ಟೋಟಲ್ 400. ಇಲ್ಲಿ ಒಂದು ಸರ್ಕಲ್ ಏನಿದೆ, ಇಲ್ಲಿ ಸರ್ಕಲ್ ನೀವು ನೋಡ್ತಾ ಬರ್ಬೋದು. 25%, 20%, ಇದೆಷ್ಟು 45% ಆಯ್ತು ಅಲ್ವಾ ಸರ್. ಇಲ್ಲಿ 15%, 45, 50 ಅಂತಂದ್ರೆ ಎಷ್ಟಾಯ್ತು, 60% ಆಯ್ತು. ಇಲ್ಲಿ 30, 90%, 100%. ಅಂದ್ರೆ ಕಂಪ್ಲೀಟ್ ಸರ್ಕಲ್ ನಮಗೆ 100% ಇದೆ. ದಿಸ್ 100% ಅಂತಂದ್ರೆ ಎಲ್ಲಾ ತರ ಸ್ಕೋರ್ ಸೇರಿ 100% ಆಗುತ್ತೆ. ನಮ್ಗೆ ಎಲ್ಲಾ ಸ್ಕೋರ್ ಸೇರಿ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಒಬ್ಬ ಬ್ಯಾಟ್ಸ್ಮನ್ 440 ಹೊಡಿತಾನೆ ಅಂತ. ಸೊ 100% ಇಸ್ ಈಕ್ವಲ್ ಟು 440 ರನ್ಸ್ ಆಯ್ತು ಅಲ್ವಾ ಸರ್. ನಮಗೇನ್ ಕೇಳಿರೋದು, ಹೌ ಮೆನಿ ಸ್ಕೋರ್ಸ್ ಹಿಟ್ಟಿಂಗ್ ದ 4 ಅಂದ್ರೆ ಇಲ್ಲಿ ಯಾವ್ದು ಸರ್, ಇಲ್ಲಿ 4 ಇಲ್ಲಿ ಯೆಲ್ಲೋ ಕಲರ್. 30% ಒಂದು 4 ಹೊಡಿತಾನೆ ಅಂತ ಆಯ್ತು. ಹಂಗಾದ್ರೆ 30% ಎಷ್ಟು ರನ್ ಆಗುತ್ತೆ ಅಂತ ಕೇಳಿರೋದು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 440 ಇಂಟು 30 ಡಿವೈಡ್ ಬೈ 100 ಅಂತ ಹಾಕಿದ್ರೆ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ 4 12, 4 12 1 13, 132 ರನ್ಸ್ ಅವನು 4 ಹೊಡಿತಕ್ಕಂಥದ್ದು ಇದೆಯಾ? ಎಸ್. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬರ್ತಾನೆ ಸ್ನೇಹಿತರೆ. ಇದು ಕೂಡ ಡಿ ಎ ಡೇಟಾ ಅನಾಲಿಸಿಸ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾನೆ. ಇದು ಕೂಡ ರನ್ಸ್ ಬ್ಯಾಟ್ಸ್ಮನ್ ಇನ್ ಇಯರ್ ಅಲ್ಲಿ IPL ಮ್ಯಾಚ್ ಅಲ್ಲಿ ಪ್ಲೇಯರ್ ಪಿ ಅಂತಕ್ಕಂಥ 800 ರನ್ನು, ಕ್ಯೂ ಅಂತಕ್ಕಂಥ 620 ರನ್ನು, ಆರ್ ಅಂತಕ್ಕಂಥ 1200 ರನ್ನು, ಎಸ್ ಅಂತಕ್ಕಂಥ 650 ರನ್ ಹೊಡೆದಿದ್ದಾನೆ ಅಂತ. ಓಕೆ, ಇಲ್ಲಿ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಬೈ ಆಲ್ 4 ಬ್ಯಾಟ್ಸ್ಮನ್. ಎಲ್ಲ 4 ಬ್ಯಾಟ್ಸ್ಮನ್ಗಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಸುಮ್ಮನೆ ಕೂಡ್ಬೇಕಷ್ಟೇ, ಇದೇನಿಲ್ಲ, ಸಿಂಪಲ್ ಕ್ವಶನ್. ಕೂಡ್ಬೇಕು. ಎಗೇನ್ ಕೂಡ್ತಾ ಕೂತ್ಕೋಬೇಡಿ. ಇಲ್ಲಿ ನೋಡಿ 1200 ಇದೆ, ಇಲ್ಲಿ 800 ಇದೆ, ಅಂದ್ರೆ 2000 ಆಯ್ತು. ಇಲ್ಲಿ 600 ಇದೆ, 600 ಇದೆ, ಅಂದ್ರೆ 1200. 2000 ಅಂದ್ರೆ 3200 ಆಯ್ತು, 3200 ಆಯ್ತು. ಮತ್ತೆ ಇಲ್ಲಿ ಏನಾದ್ರು 20 ಇದೆ, ಇಲ್ಲಿ 50 ಇದೆ, 70 ಅಂದ್ರೆ ಎಷ್ಟು, 3200 ಕರೆಕ್ಟ್ ತಾನೆ, 70. ಸೊ ಇದೆಯಾ 3270 ಇದೆ. ಸಿಂಪಲ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬರ್ತೀನಿ. 2 varieties of tea powder worth of 250 per kg and 300 per kg are mixed with a third variety of tea powder in the ratio 1:1:2. If the mixture is worth of 350 kg per kg, find the price of the third variety of a tea powder ಅಂತಿದೆ. ಓಕೆ, ನೋ ಪ್ರಾಬ್ಲಮ್. ನೋಡಿ, ಈಗ 250 ರೂಪಾಯಿ kg ಇರ್ತಕ್ಕಂಥದ್ದು 1 kgಗೆ 1 ಯೂನಿಟ್ ಮಿಕ್ಸ್ ಮಾಡಿದ್ದಾರೆ. 300 ರೂಪಾಯಿ ಇರ್ತಕ್ಕಂಥ kgನ 1 ಯೂನಿಟ್ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಎಷ್ಟು ಪರ್ ಕೆಜಿ ಗೊತ್ತಿಲ್ಲ, ಅದು ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದನ್ನ 2 ಯೂನಿಟ್ನ ಮಿಕ್ಸ್ ಮಾಡ್ತಾನೆ. 2 ಯೂನಿಟ್ ಮಿಕ್ಸ್ ಮಾಡ್ತಾನೆ. ಈಗ ಇಷ್ಟು ಮಿಕ್ಸ್ ಮಾಡಿರೋದು 350 ರೂಪಾಯಿ ಪರ್ ಕೆಜಿ ಆಗುತ್ತೆ. ಈ ಟೋಟಲ್ ಎಷ್ಟು ಯೂನಿಟ್ ಆಯ್ತು, 4 ಯೂನಿಟ್ ಆಗುತ್ತೆ. ಅರ್ಥ ಆಗ್ತೀರಾ? ಟೋಟಲ್ ಈಗ ಯೂನಿಟ್ಗಳು ಲೆಕ್ಕದ್ರೆ ಯೂನಿಟ್ ಪ್ರಕಾರ ಹಾಕೊಳ್ಳೋದು 4 ಯೂನಿಟ್ ಆಗುತ್ತೆ ಅಲ್ವಾ ಸರ್. ಈಗ ನಮಗೆ ಗೊತ್ತಿಲ್ಲ ಎಷ್ಟು ಯೂನಿಟ್ ಆಗಿದೆ ಇಲ್ಲಿ ಅಂತ. ಅಂದ್ರೆ ಈಗ ಕ್ವಾಂಟಿಟಿ ಎಷ್ಟು ತಗೊಂಡಿದ್ದಾನೆ ಗೊತ್ತಿಲ್ಲ, ಯೂನಿಟ್ ಅಲ್ಲಿ ಕೊಟ್ಟಿದ್ದಾನೆ. ಬೇಕಾದ್ರೆ ಇದನ್ನ ಕ್ವಾಂಟಿಟಿನ 1 kg 2 kg ಅಂತ ಅನ್ಕೋಬಹುದು. ಯಾಕಂದ್ರೆ ರೇಷಿಯೋ ಸೇಮ್ ಆಗುತ್ತೆ. ರೇಷಿಯೋ ಇಸ್ ಸೇಮ್. 1 kg 2 kg ಅನ್ಕೊಂಡ್ರು 1:1:2 ಬರುತ್ತೆ. ಅಂದ್ರೆ ಇಲ್ಲಿ ಯೂನಿಟ್ ರೇಷಿಯೋ ಶುಡ್ ಬಿ, ನೀವು ಎಷ್ಟು ಕೆಜಿ ಅನ್ಕೋತೀರಾ ದಟ್ ಶುಡ್ ಬಿ ಈಕ್ವಲ್ ಟು ರೇಷಿಯೋ ತರ ಇರಬೇಕು. ಅಥವಾ ಅದು ಗೊತ್ತಾಗ್ಲಿಲ್ವಾ, ಬೇಕಾದ್ರೆ ಇದನ್ನ ಹಿಂಗೆ ಮಲ್ಟಿಪ್ಲೈ ಮಾಡ್ಬೋದು. 250 ರೂಪಾಯಿದು ಪರ್ ಕೆಜಿ ಇರ್ತಕ್ಕಂಥ ಟೀ ಪೌಡರ್ನ 1 ಯೂನಿಟ್ ತಗೊಂಡಿದ್ದಾನೆ, ಅಂದ್ರೆ 250 × 1 ಅಂತ ಹಾಕೋಬಹುದು. ಓಕೆ, ಪ್ಲಸ್ 300 kgನ 1 ಯೂನಿಟ್ 300 × 1 ಅಂತ ಹಾಕೋಬಹುದು. ಪ್ಲಸ್ ಎಕ್ಸ್ ಅನ್ನೋದು ಗೊತ್ತಿಲ್ಲ ಎಷ್ಟು ಕೆಜಿ ಅಂತ, ಇಂಟು 2 ಯೂನಿಟ್ ತಗೊಂಡಿದ್ದಾನೆ, ಅಥವಾ 2 kg ಅನ್ಕೊಳ್ಳಿ, 2 ಯೂನಿಟ್ ಅನ್ಕೊಳ್ಳಿ. ಈಗ ಟೋಟಲ್ ಎಷ್ಟಾಯ್ತು? ಓಕೆ, ಟೋಟಲ್ ಎಷ್ಟಾಯ್ತು ಸರ್? 350. ಬಟ್ ಇಲ್ಲೇನಾಗುತ್ತೆ, ಇಷ್ಟು ಟೋಟಲ್ ಮಾಡ್ತಾ ಇರೋದು ಡಿವೈಡ್ ಬೈ 4 ಹಾಕಬೇಕು. 4 ಯೂನಿಟ್ ಇರೋದು ಟೋಟಲ್ 1:1:2 ಇರೋದು, 4 ಯೂನಿಟ್ ಇರೋದು. ಓಕೆ, ಇದಿಷ್ಟು ಮಾಡಿದಾಗ 350 ರೂಪಾಯಿ ಪರ್ ಕೆಜಿ ಆಗುತ್ತೆ ನಮಗೆ ಅಲ್ವಾ. ಸೊ ಇವಾಗ ನೋಡಿ, ಇದನ್ನ ನೀವೇನ್ ಮಾಡ್ಬೋದು, ಇದೇನ್ ಮಾಡ್ಬೋದು, ಇಲ್ಲಿ ಈ ಕಡೆ 350 × 4 ತಗೋಬಹುದು. ಸೊ ಇಲ್ಲಿ 250 × 1 ಆಗುತ್ತೆ, 300 × 1 ಅಂದ್ರೆ 500, 300 200 550 ಆಗುತ್ತೆ. ಇದು 550 ಆಗುತ್ತೆ, ಪ್ಲಸ್ 2x ಆಗುತ್ತೆ, 350 × 4 ಆಗುತ್ತೆ. ಈಗ 2x ಇಸ್ ಈಕ್ವಲ್ ಟು 350 × 4 ಎಷ್ಟು, 0 5 4 20, 0 4 3 12 2 14 ಮೈನಸ್ 550 ಆಗುತ್ತೆ. ಇದೀ ಕಡೆ ಬಂದ್ರೆ ಆಗೇನಾಗುತ್ತೆ, ಇಲ್ಲಿ 1400 550 ಆಗಿದ್ರೆ 850 ಆಗುತ್ತೆ 2x. ಸೊ ಆಗ ನಮ್ಗೆ ಎಕ್ಸ್ ಏನಾಯ್ತು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 850 ಡಿವೈಡ್ ಬೈ 2 ಆಯಿತು. ಇದನ್ನ ಇಲ್ಲಿ ಮಾಡಿದ್ದೀವಿ. ಸೊ 2 1 2 4 2 2 2 5. ಸೊ ಎಕ್ಸ್ ಅಂದ್ರೆ ಏನಾಯ್ತು, ನಮ್ಗೆ ಆಯಿತು 425 ರೂಪಾಯಿ ಪರ್ ಕೆಜಿ ಇದೆಯಾ. ಎಕ್ಸ್ ಇಸ್ ಈಕ್ವಲ್ ಟು 425 ಪರ್ ಕೆಜಿ ಇದೆಯಾ, ಆಪ್ಷನು ಇದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೀವು ಯೂನಿಟ್ ತರ ಅನ್ಕೊಳ್ಳಿದ್ದೀನ 1 kg ಅಂತಾರ ಅನ್ಕೊಳ್ಳಿ, ದ ರೇಷಿಯೋ ಶುಡ್ ಬಿ ರಿಮೈನ್ ಸೇಮ್ ಆಗುತ್ತೆ. ಓಕೆ ಫೈನ್ ಸರ್. ಅಕಸ್ಮಾತ್ ಇನ್ನು 2 kg ಅನ್ಕೋಬಹುದು, ಇನ್ನು 2 kg ಅನ್ಕೋಬಹುದು, ಅದು 4 kg ಆಗ್ಬೇಕು.
ಅವಾಗ ರೇಷಿಯೋ ಶುಡ್ ಬಿ ಸೇಮ್. ಅರ್ಥ ಆಗ್ತಿಲ್ಲ? ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಮ್ಯಾಥ್ಸ್ ಇರೋದು ನಮಗೋಸ್ಕರ, ಮ್ಯಾಥ್ಸ್ಗೋಸ್ಕರ ನಾವಿಲ್ಲ. ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಓಕೆ, ಇದೇ ತರ ಇನ್ನೊಂದು ಕ್ವಶನ್ ಕೊಡೋಣ. ಹೋಮ್ವರ್ಕ್ ಕೊಡ್ಲಾ ಅಥವಾ ಮಾಡ್ತೀರಾ? ನೋಡಿ, 2 different quantities of the same solution having ingredients A is to B are stored in 2 different container. ನೋಡಿ, ಸೊಲ್ಯೂಷನ್ ಸೇಮ್, 2 ಕಂಟೈನರ್ ಅಲ್ಲಿ ಎ ಮತ್ತೆ ಬಿ ಇರ್ತಕ್ಕಂಥದ್ದು. ಇನ್ ದ ಫಸ್ಟ್ ಕಂಟೈನರ್ ದೇರ್ ಆರ್ 252 liters of A and 441 liters of B. In the second container, the total quantity of solution is 1188 liter. How much of the solution in the second container was made up of ingredient B? ನೋಡಿ, ಇದು ಓದ್ತಾ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಫಾಸ್ಟ್ ಆಗಿ ಮಾಡಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಸೊಲ್ಯೂಷನ್ ಸೇಮ್ ಇದೆ, ಕ್ವಾಂಟಿಟೀಸ್ ಡಿಫ್ರೆಂಟ್. ಅಂದ್ರೆ ಈಗ ಇಲ್ಲೊಂದು ಕಂಟೈನರ್ ಇದೆ, ಇಲ್ಲೊಂದು ಕಂಟೈನರ್ ಇದೆ. ಓಕೆ, ಇಲ್ಲಿ ಎ ಮತ್ತೆ ಇಷ್ಟು ಬಿ ಅನ್ನೋದೇನಿದೆ, ಎ ಬಿ ಅನ್ನೋದು 2 ರೀತಿಯಾದದ್ದು. ಸೇಮ್ ಪ್ಯಾಟರ್ನ್, ಅಂದ್ರೆ ಅದರ ಸೊಲ್ಯೂಷನ್ ಸೇಮು, ಕ್ವಾಂಟಿಟಿ ಡಿಫ್ರೆಂಟ್ ಅಷ್ಟೇ. ಅಂದ್ರೆ ಈಗ ಹಾಲು ನೀರು ಮಿಕ್ಸ್ ಮಾಡ್ತಿರಲ್ಲ, ಈಗ ಹಾಲು 1 ಲೀಟರ್ ಹಾಕಿದ್ರೆ ನೀರು 1 ಲೀಟರ್ ಹಾಕ್ತೀರಾ ಅಲ್ಲಿ ಅಂತ ಅನ್ಕೋಣ. ಇದ್ರಲ್ಲೂ ಕೂಡ ಹಾಲು 1 ಲೀಟರ್ ಇದೆ, ನೀರು 1 ಲೀಟರ್. ಅಂದ್ರೆ ಸೊಲ್ಯೂಷನ್ ಇದು ಸೇಮು, ಕ್ವಾಂಟಿಟಿ ಮೇ ಬಿ ಡಿಫ್ರೆಂಟ್. ಓಕೆ, ಈಗ ಇದೇನ್ ಕೊಟ್ಟಿದ್ದಾನೆ, 252 ಇಷ್ಟು 441 ಇದೆ. ಓಕೆ, ಬಿ ಇಲ್ಲಿ ಕೂಡ ಇದೆ. ಇದು ಕಂಟೈನ್ ನಂಬರ್ 1, ಇದು ಕಂಟೈನ್ ನಂಬರ್ 2. ಓಕೆ, ಇಲ್ಲೂ ಕೂಡ ಎ ಎಷ್ಟು ಬಿ ಇದೆ, ಆದ್ರೆ ಎಷ್ಟು ಅಂತ ಕೊಟ್ಟಿಲ್ಲ. ಬಟ್ ಇದು ಟೋಟಲ್ ಕೊಟ್ಬಿಟ್ಟಿದ್ದಾನೆ 1188 ಲೀಟರ್ ಇದ್ರೊಳಗಿದೆ ಅಂತ. ಅರ್ಥ ಆಗ್ತಿದೆಯಾ? ಇದ್ರೊಳಗೆ 1188 ಇದೆ ಅಂತ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಇದ್ರೊಳಗೆ ಏನಿದೆಯಲ್ಲ, ಇದ್ರೊಳಗೆ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಓಕೆ, ಬಟ್ ನಮ್ಗೆ ಏನ್ ಕೇಳಿದ್ದಾನೆ, ಈ 2ನೇ ಕಂಟೈನರ್ ಅಲ್ಲಿ ಇದೆಯಲ್ಲ, ಹೌ ಮಚ್ ಸೊಲ್ಯೂಷನ್ ಆಫ್ ದ ಸೆಕೆಂಡ್ ಕಂಟೈನರ್ ವಾಸ್ ಮೇಡ್ ಅಪ್ ಆಫ್ ಇಂಗ್ರೀಡಿಯಂಟ್ ಬಿ. ಇದರಲ್ಲಿ ಈ ಕಂಟೈನರ್ ಅಲ್ಲಿ ಬಿ ಎಷ್ಟಿದೆ ಕ್ವಾಂಟಿಟಿ ಅಂತ ಕೇಳಿದ. ಇಲ್ಲಿ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಸಿಂಪಲ್ ಸ್ನೇಹಿತರೆ, ಸೊಲ್ಯೂಷನ್ ಸೇಮ್ ಇದೆ. ಸೊಲ್ಯೂಷನ್ ಸೇಮ್ ಅಂದ್ರೆ ಹಾಲು ನೀರು ಎಷ್ಟಿದೆ, ಇಲ್ಲೂ ಹಾಲು ನೀರು ಅಷ್ಟೇ ಇದೆ ಅಂತ ಅರ್ಥ. ಅಂದ್ರೆ 2 ಈಕ್ವಲ್ ಸೇಮ್ ಸೊಲ್ಯೂಷನ್ ಅಂತ ಕೊಟ್ಟಾಗ, ಈಗ ನೋಡಿ, ಇಲ್ಲಿ ಎ ಇಷ್ಟು ಬಿ ಏನಿದೆ ಸ್ನೇಹಿತರೆ, 252 ಇಷ್ಟು 441 ಇದೆ. ಇದು 9ರಿಂದ ಹೋಗುತ್ತೆ. 9 ಎಷ್ಟಾಗುತ್ತೆ, 9 ಇಲ್ಲಿ 45 ಆಯ್ತು. 9 4 9 36, 4 9 36, 4 4 4 8 84, 9 81 ಅಲ್ವಾ. 9 2 18, ಆಮೇಲೆ 72, 9 8 72 ಆಗುತ್ತೆ ಅಲ್ವಾ. ಈಗ 7ರಿಂದ ಹೋಗುತ್ತಿದ್ದು, 7 7 49, 7 4 28, ಅಂದ್ರೆ ಎಷ್ಟಾಯ್ತು, 4:7 ಆಯ್ತು. ಅಂದ್ರೆ ಈ ಒಂದು ರೇಷಿಯೋ ಏನಿದೆ ಇದ್ರದ್ದು ಸೊಲ್ಯೂಷನ್ 4:7 ಅಲ್ಲಿ ಇದೆ. ಅಂದ್ರೆ ಟೋಟಲ್ ಎಷ್ಟಾಯ್ತು, 11 ಯೂನಿಟ್ಸ್ ಆಯ್ತು ಟೋಟಲ್ ಅಲ್ವಾ ಸರ್. ಹಂಗೆ ಇಲ್ಲೂ ಕೂಡ ನಮ್ಗೇನಿದೆ 1188 ಲೀಟರ್ಸ್ ಏನ್ ಕೊಟ್ಟಿದ್ದಾನೆ ಟೋಟಲ್. ಅಂದ್ರೆ ಈ 11 ಯೂನಿಟ್ಸ್, ಇದು ಕೂಡ 11 ಯೂನಿಟ್ಸ್ ಈಕ್ವಲ್ ಆಗಿರುತ್ತೆ. ಯಾಕೆ ಈಕ್ವಲ್ ಆಗಿರುತ್ತೆ? ಬಿಕಾಸ್ ಆಫ್ ಸೇಮ್ ಸೊಲ್ಯೂಷನ್. ಎ ಇಷ್ಟು ಬಿ, ನಾನು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಎಷ್ಟಿದೆ ಅಲ್ಲೂ ಅಷ್ಟೇ ಇದೆ ಸೊಲ್ಯೂಷನ್. ಕ್ವಾಂಟಿಟಿ ಡಿಫ್ರೆಂಟು, ಬಟ್ ಸೊಲ್ಯೂಷನ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ಇದರಲ್ಲಿ 200 ಲೀಟರ್ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ 100 ಲೀಟರ್ ಇಲ್ಲಿ ನೀರು, 100 ಲೀಟರ್ ಹಾಲು ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊಲ್ಯೂಷನ್ ಸೇಮ್, ಈಕ್ವಲ್. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ 100 ಲೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ 50 ಲೀಟರ್ ಹಾಲು, 50 ಲೀಟರ್ ನೀರು, ಅಂದ್ರೆ ಸೊಲ್ಯೂಷನ್ ಸೇಮ್, ಈಕ್ವಲ್ ಸೊಲ್ಯೂಷನ್. ಅದನ್ನೇ ಹೇಳ್ತಾ ಇರೋದು. ಕ್ವಾಂಟಿಟಿ ಮೇ ಬಿ ಡಿಫ್ರೆಂಟ್. ಓಕೆ, ಸೊ ಇಲ್ಲಿ 4:7 ಇದು ಕೂಡ ಇರಬೇಕು. ಅಂದ್ರೆ ಇಲ್ಲಿ 11 ಟೋಟಲ್ ಯೂನಿಟ್ 1188 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಿ ಎಷ್ಟು, ಇಲ್ಲಿ ನೋಡಿ, ಇಲ್ಲಿ ನಾವು ಬಿ ಕಂಡು ಹಿಡಿದ್ವಿ ಎಷ್ಟು, 7. ಇಲ್ಲಿ ಎ 4 ಯೂನಿಟ್ ಆದ್ರೆ ಬಿ 7 ಯೂನಿಟ್ ಇದೆ ಅಲ್ವಾ ಸರ್. ಸೊ ನಮಗ್ ಕೇಳಿರೋದೇನು, ಬಿ ಅಂದ್ರೆ ಇಲ್ಲಿ 7 ಯೂನಿಟ್ ಈಸ್ ಈಕ್ವಲ್ ಟು ಎಷ್ಟು ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 1188 ಇಂಟು 7 ಡಿವೈಡ್ ಬೈ 11 ಆಗಿ 11 ಇಂದ ಹೋಗುತ್ತೆ. 11 ಓನ್ಲಿ 11 8ಲಿ. ಸೊ 18 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ, 756 ಲೀಟರ್ ಅಲ್ವಾ. ಸರಿ, ಇಲ್ಲಿ 108 ಆಗ್ಬೇಕಿದೆ. 108 ಇಂಟು 7, ಸೊ 756 ಲೀಟರ್ ಆಗುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ರೀತಿ ಮಾಡಬೇಕು ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಾವು ಡಿಫಿಕಲ್ಟಿಗೋಸ್ಕರ ವೆರೈಟಿ ಕ್ವಶನ್ಸ್ ತಗೊಂಡ್ಬರ್ತೀನಿ, ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ನಿಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಟೈರ್ 1ಗೆ ಸಂಬಂಧಪಟ್ಟಂತೆ SSC CGLಗೆ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.